ಆರಾಧನೆ ಪ್ರಾರ್ಥನೆಯೊಂದಿಗೆ ಇವುಗಳನ್ನ ಸ್ವೀಕಾರ ಮಾಡ್ರಿ. ದೈವಾಲೋಚನೆಗಳನ್ನ ಸ್ವೀಕಾರ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತಾಯನ ಬರೆದ ಸುವಾರ್ತೆಯೇ 14ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 22, 23, 24 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನ ಹತ್ತಿದನು. ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಸಾಕು. ಮತ್ತಿನ್ನೊಂದು ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಮೈನ್ ವಾಕ್ಯ 28ನೇ ವಾಕ್ಯ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇಯಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸಾರಿ ನಾನು ಈ ವಾಕ್ಯದ ಕುರಿತು ಪ್ರಸಂಗ ಮಾಡಿದ್ದೀನಿ. ನೀವು ಪ್ರಸಂಗ ಕೇಳಿದಿರಿ. ಅನೇಕ ಸೇವಕರು ಪ್ರಸಂಗ ಮಾಡೋದನ್ನು ನೀವು ಕೇಳಿದಿರಿ. ಯೂಟ್ಯೂಬ್ಗಳಲ್ಲಿ ಆಡಿಯೋ ವಿಡಿಯೋ ಕೆಲವು ವಿಷಯಗಳಲ್ಲಿ, ಕೆಲವು ಕಾರ್ಯಗಳಲ್ಲಿ ಈ ಪ್ರಸಂಗ ನೀವು ಕೇಳಿರಬಹುದು. ಆದರೆ ಇವತ್ತು ಪರಿಶುದ್ಧಾತ್ಮನು ಈ ವಾಕ್ಯದ ಕುರಿತು ಮಾತಾಡಲಿಕ್ಕಾಗಿ ಪ್ರೇರೇಪಿಸಿದ್ದಾರೆ. ಎಲ್ಲರೂ ಪ್ರಾರ್ಥನೆಯನ್ನು ಕೂತ್ಕೊಳ್ಳ್ರಿ. ಹೊಸ ಸಂಗತಿಗಳು, ಹೊಸ ಕಾರ್ಯಗಳು ಇವತ್ತು ಬೆಳಕಿಗೆ ಬರಲಿ. ಹಲ್ಲೆಲೂಯಾ. ಮರೆಯಾದದು ಪ್ರಕಟವಾಗಲಿ. ವಾಕ್ಯದಲ್ಲಿರುವಂತಹ ಅನೇಕ ಅಂಶಗಳು, ಮರ್ಮಗಳು, ಗೂಢಾರ್ಥಗಳನ್ನು ಪರಿಶುದ್ಧಾತ್ಮನು ಇವತ್ತು ಪ್ರಕಟಿಸಲಿ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಸ್ವಾಮಿ ಒಂದು ಕಡೆ ಸೇವೆ ಮಾಡ್ತಾರೆ. ಸೇವೆ ಎಲ್ಲ ಮುಗಿಯುತ್ತೆ. ಸೇವೆ ಮಾಡುವಾಗ ಏನ್ ಜನರು ಮೇಲ್ ಬೀಳ್ತಾ ಇದ್ದಾರೆ, ಜನಗಳು ಗುಂಪುಗಳು ಸೇರಿ ಬರ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಸಮಯನೇ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಸೇವೆ ಮಾಡುವಂತ ಒಂದು ಸೇವೆಯ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ಕೆಲಸ ಮಾಡ್ರಿ, ನಾವು ಇಲ್ಲೇ ಅಲ್ಲ, ಇಲ್ಲಿ ಸೇವೆ ಮಾಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಊರಿಗೆ, ಇನ್ನೊಂದು ಹಳ್ಳಿಗೆ, ಇನ್ನೊಂದು ಗ್ರಾಮಕ್ಕೆ, ಇನ್ನೊಂದು ಜಾಗಕ್ಕೆ, ಇನ್ನೊಂದು ಪಟ್ಟಣಕ್ಕೆ, ಇನ್ನೊಂದು ಭಾಗಕ್ಕೆ ನಾವು ಸೇವೆಗೆ ಹೋಗ್ಬೇಕು. ಈ ಜನಗಳು ಬಿಡ್ತಾ ಇಲ್ಲ. ಆದ ಕಾರಣ ಏನ್ ಮಾಡ್ರಿ, ನಾನು ಇವರುಗಳನ್ನ ಕಳಿಸ್ಬಿಡ್ತೀನಿ. ನಾನು ಇವರುಗಳನ್ನ ಕಳಿಸುವಷ್ಟರೊಳಗಡೆ ನೀವೇನು ಮಾಡ್ರಿ, ನೀವು ದೋಣಿನ ಹತ್ತಿ ಆಚೆ ದಡಕ್ಕೆ ಹೋಗಿ ಅಲ್ಲಿ ಸೇರಿರಿ, ನಾನು ಬರ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇರುವಾಗ ಇವ್ರು ಕೇಳ್ತಾ ಇಲ್ಲ ಸ್ವಾಮಿ, ನೀನ್ ಬರ್ಬೇಕು, ನೀನ್ ಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಹೋಗೋದು? ಯಾಕಂದ್ರೆ ಅದ್ಭುತ ನಿನ್ನಲ್ಲಿ, ಅತಿಶಯ ನಿನ್ನಲ್ಲಿ, ಮಹಿಮೆ ನಿನ್ನಲ್ಲಿ, ಬಿಡುಗಡೆ ನಿನ್ನಲ್ಲಿ, ನಿನ್ನಿಂದಲೇ ದೆವ್ವಗಳು ಬಿಟ್ಟು ಹೋಗ್ತಾ ಇರೋದು, ನಿನ್ನಿಂದಲೇ ರೋಗಗಳು ಸೌಖ್ಯ ಆಗ್ತಾ ಇರೋದು, ನಿನ್ನಿಂದಲೇ ಒಳ್ಳೊಳ್ಳೆ ಉಪದೇಶಗಳು, ಸ್ವಾಮಿಗಳು ಹೊರ ಬರ್ತಾ ಇರೋದು. ನೀನಿಲ್ಲಂದ್ರೆ ಜನಗಳು ಬರಲ್ಲ, ನೀನಿಲ್ಲಂದ್ರೆ ಸೇವೆ ನಡೆಯಲ್ಲ, ನೀನಿಲ್ಲಂದ್ರೆ ಏನು ನಡೆಯಲ್ಲ, ನೀನ್ ಬರಲೇಬೇಕು ಅಂತೇಳಿ ಶಿಷ್ಯರು ಒತ್ತಾಯ ಪಡುವಾಗ ಯೇಸು ಸ್ವಾಮಿ ಇಲ್ಲ ನೀವು ಹೋಗ್ಲೇಬೇಕಂತೇಳಿ ಶಿಷ್ಯರನ್ನ ಒತ್ತಾಯ ಮಾಡಿ, ಒತ್ತಾಸೆಯಿಂದ ಶಿಷ್ಯರನ್ನ ಯೇಸು ಸ್ವಾಮಿ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಯೇಸು ಸ್ವಾಮಿ ಮಾಡಿದ ಈ ಒತ್ತಾಯದ ನಿಮಿತ್ತವಾಗಿ ಶಿಷ್ಯರು ಏನು ಮಾಡೋಕ್ಕಾಗಿಲ್ಲ, ಮಡಿದು ಆ ಮಾತಿಗೆ ಮಡಿದು ಏನ್ ಮಾಡ್ತಾ ಇದ್ದಾರೆ, ಆ ಯೇಸುವಿನ ಮಾತನ್ನ ಕೇಳಿ ಕೈಗೊಂಡು ಅವರು ದೋಣಿಯನ್ನ ಹತ್ತಾ ಇದ್ದಾರೆ. ಆದ್ರೆ ಒತ್ತಾಯ ಮಾಡಿ ನೀವು ಹೋಗ್ಲೇಬೇಕು, ನೀವು ಹೋಗ್ರಿ ಅಂತೇಳಿ ಬಲವಂತ ಮಾಡಿ ಕಳಿಸಿದ್ದು ಯೇಸುವೆ. ಹಲ್ಲೆಲೂಯಾ. ಯೇಸು ಬಲವಂತ ಮಾಡಿ ಕಳಿಸಿದ ತಕ್ಷಣ ಆ ಮಾತನ್ನ ಇವರು ಕೇಳಿ ಇವರು ದೋಣಿಯನ್ನ ಹತ್ತಿ ದಡವನ್ನ ಬಿಟ್ಟು ತುಂಬಾ ದೂರ ಹೋಗಿದ್ರು. ಈ ದಡವನ್ನ ಬಿಟ್ಟು ದಡದಿಂದ ತುಂಬಾ ದೂರ ಹೋಗಿದ್ರು.
ಹೋಗ್ತಾ ಇದ್ದಾರೆ, ರಾತ್ರಿ ಕತ್ತಲಾಗ್ತಾ ಇದೆ. ಕತ್ತಲಾಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತೇಳಿ ಅವ್ರು ಹೋಗ್ತಾ ಇದ್ದಂತ ಆ ರಾತ್ರಿಯಲ್ಲಿ ಏನಾಗ್ತಾ ಇದೆ, ಭಯಂಕರ ಬಿರುಗಾಳಿ, ನೀರಿನ ಅಲೆಗಳು, ಬಿರುಗಾಳಿಗಳು ಬಂದು ಬಡಿತಾ ಇದೆ. ಇವ್ರು ಏನೆಲ್ಲ ಪ್ರಯತ್ನ ಮಾಡಬೇಕು, ಆ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಗಾಳಿಯನ್ನ, ನೀರನ್ನ ತಡೆ ಮಾಡ್ಲಿಕ್ಕಾಗಿಲ್ಲ, ನಿಲ್ಲಿಸ್ಲಿಕ್ಕಾಗಿಲ್ಲ. ಹಲ್ಲೆಲೂಯಾ. ಇವ್ರುಗಳು ತತ್ತರಿಸ್ತಾ ಇದ್ದಾರೆ, ಇವರು ಒದ್ದಾಡ್ತಾ ಇದ್ದಾರೆ. ಬೇರೆ ಆಪ್ಷನ್ ಇಲ್ಲ, ಬೇರೆ ಮಾರ್ಗ ಇಲ್ಲ. ಇವಾಗೆಲ್ಲ ಹೇಗೆ ಅಂದ್ರೆ, ಹಡಗುಗಳಲ್ಲಿ ಹೋಗುವಾಗ ಹಡಗುಗಳಲ್ಲಿ ಬೇರೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಕೆಲವು ದೋಣಿಗಳನ್ನ, ಸೇಫ್ಟಿಗೆ ಅಂತೇಳಿ ಕೆಲವು ಸೇಫ್ಟಿ ಜಾಕೆಟ್ಗಳನ್ನೆಲ್ಲ ಇಟ್ಟಿರ್ತಾರೆ. ಆಗಿನ ಟೈಮ್ನಲ್ಲಿ ಏನೂ ಇಲ್ಲ. ಹಲ್ಲೆಲೂಯಾ. ಹಡಗುಗಳಲ್ಲಿ ಮತ್ತೊಂದು ರೀತಿಯಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಚಿಕ್ಕ ಚಿಕ್ಕ ದೋಣಿಗಳನ್ನ, ಬೇರೆ ಸೇಫ್ಟಿ ಜಾಕೆಟ್ಗಳನ್ನ ಇಟ್ಟಿರ್ತಾರೆ. ಟಪ್ ಅಂತ ತಪ್ಪಿಸ್ಕೊಂಡ್ಬಿಡ್ಬೋದು. ಇವಾಗೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ, ಆದಷ್ಟು ಪ್ರಾಣ ಉಳಿತದೆ. ಬಟ್ ಆ ಟೈಮ್ನಲ್ಲಿ ಏನೂ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಸರಿ ದುಮ್ಕಣ ಅಂದ್ರೆ ದಡ ಎಷ್ಟೋ ದೂರ ಇದೆ, ಏನಾದ್ರೂ ಮಾಡೋಣ ಅಂದ್ರೆ ಅಲ್ಲಿ ಏನು ಆಗ್ತಾ ಇಲ್ಲ, ಮಿತಿ ಮೀರಿ ಹೋಗಿದೆ. ಏನಾಗಿದೆ? ಮಿತಿ ಮೀರಿ ಹೋಗಿದೆ. ಅಲ್ಲಿ ಹೋರಾಟ, ಅಲ್ಲಿ ಸಮಸ್ಯೆ, ಅಲ್ಲಿ ಬಾಧೆ, ಅಲ್ಲಿ ಮುಳುಗುವ ಅವಸ್ಥೆ, ಅಲ್ಲಿ ಆತಂಕ, ಭಯ ಮಿತಿ ಮೀರಿ ಹೋಗಿದೆ. ಒಂದದಾಗಿ ಭಯಂಕರ ಯುದ್ಧ ಅಲ್ಲಿ ಪ್ರಕಟ ಆಗಿದೆ. ಆದ್ರೆ ಇಲ್ಲಿ ಹೇಳಿ ಕಳಿಸಿದ ಬೇರೆ ಯಾರು ಅಲ್ಲ, ಯೇಸುವೆ. ಹಲ್ಲೆಲೂಯಾ. ಆಲ್ರೆಡಿ ಯೇಸು ಗೊತ್ತು, ಇಲ್ಲಿ ಯುದ್ಧ ಇದೆ, ಇಲ್ಲಿ ಫೈಟ್ ಇದೆ, ಇಲ್ಲಿ ಭಯಂಕರ ಹೋರಾಟ ಇದೆ, ಇಲ್ಲಿ ಬರುತ್ತೆ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ? ನನ್ನನ್ನೇ ಹತ್ಕೊಂಡಿದ್ದಾರೆ. ನಾನಿದ್ರೇನೆ ನನ್ನ ಜೊತೆನಲ್ಲೇ ಇರ್ಬೇಕಂತ ಅಂದ್ಕೊಂಡಿದ್ರೆ, ಇವ್ರು ಯಾವಾಗ ನಂಬಿಕೆಯಿಂದ ಮಾಡೋದು, ಇವ್ರು ಯಾವಾಗ ನಂಬಿಕೆಯಿಂದ ಕಾರ್ಯ ನಡೆಸೋದು, ಇವ್ರು ಯಾವಾಗ ನಂಬಿಕೆಯಿಂದ ಹೆಜ್ಜೆ ಮುಂದೆ ಇಡೋದು, ಇವ್ರು ಯಾವಾಗ ನಂಬಿಕೆಯಿಂದ ಇವರಲ್ಲಿ ನಂಬಿಕೆ ಕಾರ್ಯಗಳು ಪ್ರಕಟವಾಗುವಂಥದ್ದು. ಯಾಕೆಂದ್ರೆ ಅದ್ಭುತಗಳು ನಡಿಬೇಕಾದ್ರೆ ನಂಬಿಕೆ ಬೇಕು, ಬಿಡುಗಡೆಗಳು ನಡಿಬೇಕಾದ್ರೆ ನಂಬಿಕೆ ಬೇಕು, ದೇವಗಳು ಬಿಟ್ಟು ಹೋಗಬೇಕಾದ್ರೆ ನಂಬಿಕೆ ಬೇಕು, ಏನೇ ದೇವರಲ್ಲಿ ಕಾರ್ಯಗಳು ನಡಿಬೇಕಾದ್ರೆ ನಂಬಿಕೆ ಬೇಕು. ಯೇಸು ಸ್ವಾಮಿ ಅನೇಕ ಜಾಗದಲ್ಲಿ ಹೋದ್ರು, ಅನೇಕ ಭಯಂಕರ ಅದ್ಭುತಗಳನ್ನ, ಅತಿಶಯಗಳನ್ನ ಮಾಡಿದ್ರು, ಸತ್ತಂತವ್ರನ್ನ ಎಬ್ಬರಿಸಿದ್ರು, ಕುಷ್ಠರೋಗಗಳನ್ನ ಗುಣಪಡಿಸಿದ್ರು, ಎಂತೆಂತ ರೋಗಗಳನ್ನ ಕ್ಷಣ ಮಾತ್ರದಲ್ಲೇ ನನ್ನ ದೇವರು ಡೀಲ್ ಮಾಡಾಕ್ಬಿಟ್ರು. ಸ್ವಂತ ಊರಿಗೆ ಹೋಗ್ತಾರೆ, ಸ್ವಂತ ಊರಿಗೆ ಹೋಗುವಾಗ ಅಲ್ಲಿ ಕೂಡ ಭಯಂಕರ ರೋಗಿಗಳು, ಭಯಂಕರ ಹೋರಾಟಗಳಲ್ಲಿ, ಭಯಂಕರ ದೆವ್ವಗಳಿಂದ ಕಟ್ಟಲ್ಪಟ್ಟ ಜನಗಳಿದ್ರು. ಆದ್ರೆ ಯೇಸು ಅಲ್ಲಿ ಅದ್ಭುತಗಳು ಮಾಡಿಲ್ವಂತೆ. ಕಾರಣ ಯಾಕೆ ಅಂತ ವಿಚಾರಿಸುವಾಗ ಕಾರಣ ನಮಗೆ ತೋರಿಸ್ಕೊಡ್ತದೆ. ಆ ಊರಿನಲ್ಲಿ, ಆ ಪಟ್ಟಣದಲ್ಲಿ ಆ ಜನರು ನಂಬಿಕೆ ಇಡಲಿಲ್ಲ, ನಂಬಿಕೆ ಕಡಿಮೆ, ನಂಬಿಕೆ ಇಲ್ಲದೆ ಹೋಯಿತು. ಆದ ಕಾರಣ ಯಾವ ಅದ್ಭುತಗಳು ಅಲ್ಲಿ ಭಯಂಕರವಾಗಿ ನಡೆಯಲಿಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ಕಾಣ್ತಾ ಇರುವಂತ ಬಿರುಗಾಳಿ, ಇವತ್ತು ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಲೈಫಲ್ಲಿ ನಿನ್ನ ಎದುರಾಗಿರುವಂತ ಎಲ್ಲ ಹೋರಾಟಗಳು ಇವತ್ತು ಯಾಕೆ ಮಿತಿ ಮೀರಿ ನಿಂತುಕೊಂಡಿದೆ ಅಂದ್ರೆ, ನಿನಗೆ ದೇವರ ಮೇಲೆ ನಂಬಿಕೆ ಕಡಿಮೆ ಆಗಿ ಮಾರಲ್ಪಟ್ಟಿದೆ. ನಿನಗೆ ದೇವರು ಹೇಳ್ತಾ ಇದ್ದಾರೆ, ಪ್ರಾರಂಭ ದಿನಗಳಲ್ಲಿ ಇಟ್ಟಂತ ನಂಬಿಕೆ ಇವತ್ತು ಎಲ್ಲಿ? ದೇವರ ಆತ್ಮ ಹೇಳ್ತಾರೆ, ಪ್ರಾರಂಭ ದಿನಗಳಲ್ಲಿ ನೀನು ನನ್ನ ಮೇಲೆ ಇಟ್ಟಂತ ವಿಶ್ವಾಸ, ನಂಬಿಕೆ ಈ ದಿನದಲ್ಲಿ ಎಲ್ಲಿ? ಕರೆದಿದ್ದು ನಾನು, ಕೃಪೆಯಲ್ಲಿ ತುಂಬಿಸಿದ್ದು ನಾನು, ಮಹಿಮೆಯಲ್ಲಿ ತುಂಬಿಸಿದ್ದು ನಾನು, ನಿನ್ನನ್ನು ಅಭಿಷೇಕ ಮಾಡಿದ್ದು ನಾನು, ನಿನ್ನನ್ನು ವಾಕ್ಯದ ಜ್ಞಾನದಲ್ಲಿ ತುಂಬಿಸಿದ್ದು ನಾನು. ಈ ರೀತಿ ನಡಿ, ಈ ಮಾರ್ಗದಲ್ಲಿ ನಡಿ, ಈ ಸೇವೆಯಲ್ಲಿ ನಡಿ, ಇಂಥ ಜಾಗದಲ್ಲಿ ನಡಿ, ಇಂಥ ಕಾರ್ಯದಲ್ಲಿ ನಡಿ, ಇದನ್ನ ಮಾಡು ಅಂತ ಹೇಳಿದವನು ನಾನು. ಪ್ರಾರಂಭ ದಿನಗಳಲ್ಲಿ ಇಟ್ಟಂತ ನಂಬಿಕೆ ಇವತ್ತು ನಿನ್ನ ನಂಬಿಕೆ ಎಲ್ಲಿ? ಪ್ರಾರಂಭ ದಿನಗಳಲ್ಲಿ ನಂಬಿಕೆ ಸಮರ್ಪಣೆ ಹೇಗಿತ್ತು? ಪ್ರಾಣ ಕೊಡೋಕು ತಯಾರಾಗಿದೆ, ಗಂಡನ್ ಬಿಡೋಕು ತಯಾರಾಗಿದೆ, ಹೆಂಡತಿನ ಬಿಡೋಕು ತಯಾರಾಗಿದೆ, ಮಕ್ಕಳನ್ನ ಬಿಡೋಕು ತಯಾರಾಗಿದೆ, ಊರು ಪಟ್ಟಣ ಸ್ವದೇಶಗಳನ್ನ ಬಿಡುವುದಕ್ಕೆ ತಯಾರಾಗಿದೆ. ಹಲ್ಲೆಲೂಯಾ. ಆಸ್ತಿ ಪಾಸ್ತಿಗಳನ್ನ, ದುಡ್ಡುಗಳನ್ನ ಬಿಡುವುದಕ್ಕೆ ತಯಾರಾಗಿದೆ. ಈ ಆಸ್ತಿ ತಾನೇ ದೇವರಿಗೋಸ್ಕರ, ಬೇಡ ಪರವಾಗಿಲ್ಲ ಅಂತ ಹೇಳಿ ತಕ್ಕುವ ಹಾಗೆ ಜೀವಿಸುವಂತ ಜೀವಿತನಿಂದ ಆಗಿತ್ತು. ಆದ್ರೆ ಇವತ್ತು ಆ ನಂಬಿಕೆ ಎಲ್ಲಿ? ದೇವರು ಹೇಳ್ತಾ ಇದ್ದಾರೆ, ಇವತ್ತು ಆ ನಂಬಿಕೆ ನಾನು ನಿನ್ನಲ್ಲಿ ಕಾಣ್ತಾ ಇಲ್ಲ. ನಂಬಿಕೆ ಕಳ್ಕೊಂಡಿರುವಂತ ಅನೇಕ ಸಂತತಿಗಳಲ್ಲಿ ಇದ್ದೀರಿ ಅಂತ ಹೇಳಿ ದೇವರು ಹೊಡೆದು ಹೇಳ್ತಾ ಇದ್ದಾರೆ. ಪ್ರವಾದಿಗಳು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರವಾದನೆ ಹೇಳುವಂತ ಅವಶ್ಯಕತೆ ಇಲ್ಲ. ದೇವರು ಮಾತಾಡ್ತಾರೆ ವಾಕ್ಯದಲ್ಲಿ,
ಪ್ರಾರಂಭ ದಿನಗಳಲ್ಲಿ ನಿನಗಿದ್ದಂತ ಆ ನಂಬಿಕೆ ಜೀವಿತ ಇವತ್ತು ಇಲ್ಲ. ಆ ನಂಬಿಕೆಯ ಪ್ರಾರ್ಥನೆ ಇವತ್ತು ಇಲ್ಲ. ಆ ನಂಬಿಕೆಯ ಮಾತುಗಳು ಇವತ್ತು ಇಲ್ಲ. ಆ ನಂಬಿಕೆಯ ಅರಿಕೆಗಳು ಇವತ್ತು ಇಲ್ಲ. ಆ ನಂಬಿಕೆಯ ದರ್ಶನಗಳು ಇವತ್ತು ಇಲ್ಲ. ಆ ನಂಬಿಕೆಯ ಉಪವಾಸ ಇವತ್ತು ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಕೆಲವು ಕಾರ್ಯಗಳಿಂದ ಮುಂದಗಡೆ ಎದುರಾಯಿತು, ಕೆಲವು ವಿಷಯಗಳು ನಿನ್ನ ಮುಂದಗಡೆ ಎದುರಾಯಿತು, ಕೆಲವು ವಿಷಯಗಳು ಕೆಲವು ಕಾರ್ಯಗಳು ನಿನ್ನ ಜೀವನದಲ್ಲಿ ಬಂದ ನಿಮಿತ್ತವಾಗಿ, ಕೆಲವು ಹೋರಾಟಗಳು ನಿನ್ನ ಜೀವನದಲ್ಲಿ ಬಂದ ನಿಮಿತ್ತವಾಗಿ, ಕೆಲವು ಸಮಸ್ಯೆಗಳು ನಿನ್ನ ಎದುರುಗೊಂಡ ನಿಮಿತ್ತವಾಗಿ, ಆ ಕಾರ್ಯಗಳ ನಿಮಿತ್ತವಾಗಿ ಇವತ್ತು ನೀನು ಅನುಭವಿಸಿದ ಕಷ್ಟ, ನೋವು, ಆ ಬಾಧೆ ನಿಮಿತ್ತವಾಗಿ ಇವತ್ತು ನಿನ್ನಲ್ಲಿ ನಂಬಿಕೆ ಕಡಿಮೆ ಆಗಿದೆ. ಇವತ್ತು ನಂಬಿಕೆ ಎಂಬುದಾಗಿ ಹೇಳುವಂತಹ ಒಂದು ನಂಬಿಕೆ ನಿನ್ನಲ್ಲಿ ಒಣಗಿ ಹೋಗಿದೆ, ಬತ್ತು ಹೋಗಿದೆ, ತೀರಿ ಹೋಗಿದೆ. ಪ್ರಾರಂಭ ದಿನಗಳಲ್ಲಿ ನೀನು ನನ್ನ ಮೇಲೆ ಇಟ್ಟಂತ ಆ ನಂಬಿಕೆ ಇವಾಗ ಎಲ್ಲಿ? ನಾನು ನಿನಗೆ ಏನ್ ಮೇಲ್ ಕಡಿಮೆ ಮಾಡಿದೆ? ನಾನ್ ನಿನ್ಗೆ ಏನ್ ಕಡಿಮೆ ಮಾಡಿದೆ? ನಾನ್ ಯಾವತ್ತಾದ್ರೂ ನಿನ್ ಕೈ ಬಿಟ್ಟು ಹೋಗಿದ್ದೀನ? ನಾನ್ ಯಾವತ್ತಾದ್ರೂ ನಿನ್ನ ವಿಷಯಗಳಲ್ಲಿ ಇದು ಆಗಲ್ಲ ಅಂತ ಹೇಳಿದ್ದೀನ? ನಾನು ಆಗೋದಿಲ್ಲ ಅಂತ ಹೇಳೋ ದೇವರು ಅಂತ ದೇವರು ಹೇಳಿದಾರ? ಇಲ್ಲ. ಆದ್ರೂ ಎಂತೆಂಥ ಹೋರಾಟಗಳು, ಎಂತೆಂಥ ಸಮಸ್ಯೆಗಳು, ಎಂತೆಂಥ ಬಾಧೆಗಳು ಬರುವಾಗೆಲ್ಲ ನೀನ್ ನಂಬಿಕೆ ಇಟ್ಟು ಜಯಿಸಿಲ್ವಾ? ನಿನ್ ಜೀವನದಲ್ಲಿ ಎಂತೆಂಥ ಬಿರುಗಾಳಿಗಳು ಹಾದು ಬಂತು, ಎಂತೆಂಥ ನೀರಿನ ಅಲೆಗಳು ಬಂದು ಬಡ್ಡಿತ್ತು, ಅವುಗಳೆಲ್ಲ ನೀನು ಜಯಿಸಿಲ್ವಾ? ಜಯಿಸಿದು ನಿನ್ನ ಫಲದಲ್ಲ, ಜಯಿಸಿದು ನನ್ನ ಫಲದಲ್ಲಿ. ಕಾರಣ ನೀನು ನನ್ನ ಮೇಲಿಟ್ಟ ಆ ನಂಬಿಕೆ ಅದನ್ನು ಜಯಿಸುವಂತೆ ಮಾಡ್ತು. ನೀನು ನನ್ನ ಮೇಲೆ ಇಟ್ಟಿದಂತ ಆ ಬಲವಾದ ನಂಬಿಕೆ ಅವುಗಳನ್ನೆಲ್ಲ, ಆ ಕೋಟೆ ಕೊತ್ತಲಗಳೆಲ್ಲ ಕೆಡವಾಗ್ತು. ಆದರೆ ಇವತ್ತು ಮತ್ತೆ ಆ ಕೋಟೆ ಕೊತ್ತಲಗಳೆಲ್ಲ ಕಟ್ಟಲ್ಪಟ್ಟಿದೆ. ಕಾರಣ ನಿನ್ನಲ್ಲಿ ನಂಬಿಕೆ ಕುಸಿದು ಬಿದ್ದಿದೆ. ಇದು ನಂಬಿಕೆಯ ಬುಡ ಅಲ್ಲಾಡ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿಕೆ ಕಳ್ಕೊಂಡು ಜೀವಿಸ್ತಾ ಇದೀಯಾ, ನೀನ್ ನಂಬಿಕೆಯನ್ನು ಬಿಟ್ಟು ಜೀವಿಸ್ತಾ ಇದೀಯಾ. ದೇವರು ಹೇಳ್ತಾರೆ, ನಿನ್ನ ನೋಡಿ ನಂಬುಕ್ಕಿಂತ ನೋಡದೆ ನಂಬುವರು ಧನ್ಯರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀನು ಕೆಲವು ಕಾರ್ಯಗಳನ್ನ ಕಾಣ್ಲಿಕ್ಕೆ ಆಗ್ತಲ್ಲ, ನಿನಗೆ ಡೌಟ್ ಇದೆ, ಇದು ಬಿಡುಗಡೆ ಆಗುತ್ತಾ ಆಗಲ್ವಾ, ಅದ್ಭುತ ನಡೆಯುತ್ತಾ ಆಗಲ್ವಾ ಅಂತ ಹೇಳಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೋಡಿ ನಂಬುವುದಕ್ಕಿಂತ ಇವಾಗ ನೀನು ನೋಡದೆ ನಂಬುದಾದ್ರೆ ನೀನ್ ನನ್ನ ಮಹಿಮೆಯನ್ನ ಕಾಣ್ತೀಯ, ಮಹಿಮೆಯನ್ನ ಕಾಣ್ತೀಯ. ಆಮೇನ್, ಆಮೇನ್. ಈ ಮಹಿಮೆ ನೀನು ಕಾಣಬೇಕಾದ್ರೆ ನಿನ್ನಲ್ಲಿ ನಂಬಿಕೆ ಪ್ರಕಟ ಆಗ್ಬೇಕಾ? ಓ, ದೇವರು ಒಂದು ಮಹಿಮೆ ಪ್ರಕಟಿಸ್ತಾರಂತೆ, ದೇವರೊಂದು ಮಹಿಮೆಯನ್ನು ತೋರ್ಪಡಿಸ್ತಾರಂತೆ, ದೇವರೊಂದು ಮಹಿಮೆಯನ್ನು ಸ್ಫೋಟಪಡಿಸ್ತಾರಂತೆ. ಆ ಮಹಿಮೆ ಅದು ಭಯಂಕರವಾದದು, ಅದು ಹೇಳಲಿಕ್ಕೆ ಅಸಾಧ್ಯ. ಅಯ್ಯಯ್ಯೋ, ದೇವರು ಹೇಳ್ತಾ ಇದಾರೆ, ನೀನು ನಂಬಿದ್ರೆ ಮಹಿಮೆ ಕಾಣ್ತೀಯ ಅಂತ ದೇವರು ಹೇಳ್ತಾ ಇದಾರೆ. ಅಂದ್ರೆ ದೇವರು ಒಂದು ಮಹಿಮೆಯನ್ನ ನಿನಗಾಗಿ, ನಿನ್ನ ವಿಷಯಗಳಿಗಾಗಿ, ನಿನ್ನ ಕಾರ್ಯಗಳಿಗಾಗಿ ಭಯಂಕರವಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ಆ ಮಹಿಮೆ ಪ್ರಕಟ ಆಗಬೇಕಾದ್ರೆ ನೀನು ದೇವರನ್ನ ನಂಬಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವ್ರು ಹೇಳ್ತಾ ಇದಾರೆ, ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಅಲ್ಲೇಲೂಯಾ. ಯಾರ್ಯಾರು ಇಟ್ಟ ನಂಬಿಕೆ ಪ್ರಕಾರ ನಿನ್ನ ನಂಬಿಕೆ ಇಡಬಾರದು. ಅಲ್ಲೇಲೂಯಾ, ಅಲ್ಲೇಲೂಯಾ. ಶಬ್ದ ಈಚೆ ಜಾಸ್ತಿ ಹೋಗ್ತದೆ, ಅದಕ್ಕೋಸ್ಕರವಾಗಿ ಅವರು ಇವರು ಆಸೆ ಬೇರು, ಈ ಸಭೆಯವರು ಆ ವಿಶ್ವಾಸಿ, ಈ ವಿಶ್ವಾಸಿ, ಆ ವಿಶ್ವಾಸಿ ಮಾತಾಡ್ದಂಗೆ, ಈ ವಿಶ್ವಾಸಿ ಮಾತಾಡ್ದಂಗೆ, ಆ ಸೇವಕ ಮಾತಾಡ್ದಂಗೆ, ಈ ಸೇವಕ ಮಾತಾಡ್ದಂಗೆ ನೀನ್ ನಂಬಿಕೆ ಆಗಿರಬಾರ್ದು. ಅಲ್ಲೇಲೂಯಾ, ಅಲ್ಲೇಲೂಯಾ. ಎಷ್ಟೋ ವಿಶ್ವಾಸಿಗಳು ನಂಬಿಕೆ ಇಟ್ಟಿದ್ದಾರೆ, ಬಟ್ ಮಹಿಮೆ ಕಾಣ್ತಾ ಇಲ್ಲ. ಬಟ್ ಈ ಸಭೆಯ ವಿಶ್ವಾಸಿಗಳು, ಈ ಸಭೆಯ ಜನರು ದೇವರು ಹೇಳ್ತಾ ಇದ್ದಾರೆ, ನೀನ್ ಇಡೋ ನಂಬಿಕೆ ಬರೀ ನಂಬಿಕೆ ಆಗಿರಬಾರ್ದು, ಆ ನಂಬಿಕೆ ನೀನು ಮಹಿಮೆ ಕಾಣುವಂತದಾಗಿರ್ಬೇಕಾ. ನೀನ್ ಇಡುವಂತ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ಕಾರ್ಯದ ಮೇಲೆ, ದೇವರ ದರ್ಶನದ ಮೇಲೆ, ದೇವರಲ್ಲಿ ನೀಡುವಂತ ಮಹಿಮೆ ನಂಬಿಕೆ, ಆ ನಂಬಿಕೆ ಹೇಗಿರ್ಬೇಕು ಗೊತ್ತಾ? ಆ ನಂಬಿಕೆಯಲ್ಲಿ ನೀನ್ ದೇವರ ಮಹಿಮೆ ಕಾಣುವ ತಕ್ಕ ಹಾಗೆ. ಎಸ್, ದೇವರು ಹೇಳ್ತಾ ಇದ್ದಾರೆ, ನೀನ್ ನಂಬಿಕೆ ಕಳ್ಕೊಂಡೆ, ಇವತ್ತೊಂದು ಅವಕಾಶ ಕೊಡ್ತೀನಿ, ಇವತ್ತೊಂದು ಅವಕಾಶ ಕೊಡ್ತೀನಿ. ಎಲ್ಲಿ 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 ನಂಬಿಕೆ ವಿಷಯದಲ್ಲಿ ನೀನು ಬಿದ್ದೋದು,
ಅಲ್ಲಿಂದ ಈ ರಾತ್ರಿ ವೇಳೆಯಲ್ಲಿ ಪರಿಶುದ್ಧಾತ್ಮ ನಿಮಗೊಂದು ಆಹ್ವಾನ ಕೊಡ್ತಾ ಇದಾರ. ಪರಿಶುದ್ಧಾತ್ಮ ಆಹ್ವಾನ ಕೊಡ್ತಾ ಇದ್ದಾರೆ. ದೇವರಾತ್ಮ ಒಂದು ಕರೆ ಕೊಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ, ಯಾವ ನಂಬಿಕೆ ವಿಷಯದಲ್ಲಿ, ನಂಬಿಕೆ ಕಾರ್ಯದಲ್ಲಿ ನೀನು ಉದುರಿಬೋದೋ, ನೀನು ಅಲ್ಲಾಡಿಬೋದೋ, ನೀನು ಬಿದ್ದುಬೋದೋ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದನ್ನು ಜ್ಞಾಪಕಕ್ಕೆ ತಂದುಕೊಂಡು ಆ ಜಾಗದಿಂದ ಒಂದು ಅಲ್ಲಾಡಿಸಿ, ಧೂಳು ಅಲ್ಲಾಡಿಸಿ, ಕಸವನ್ನು ಅಲ್ಲಾಡಿಸಿ, ಒಂದು ಅಲ್ಲಾಡುವಿಕೆ ಒಂದಿಗೆ ನೀನ್ ಎದ್ದೇಳಕ್ಕೆ ರೆಡಿ ಆದ್ರೆ, ನೀನು ಎದ್ದೇಳಕ್ಕೆ ತಯಾರಾದ್ರೆ, ಮತ್ತೆ ನೀನು ಎದ್ದು ನಂಬಿಕೆ ಇಡೋದಕ್ಕೆ ಸಿದ್ಧವಾದ್ರೆ, ಇದುವರೆಗೂ ನೀನು ನೋಡದೇ ಇರುವಂತ ಮಹಿಮೆಯನ್ನ ನಾನು ಪ್ರಕಟಿಸ್ತೇನೆ. ನಂಬಿಕೆ ಬರಲಿ, ನಂಬಿಕೆ ತಂದುಕೋ, ನಂಬಿಕೆ ಕೃಪೆ ಪ್ರಕಟವಾಗಲಿ. ಇವರ ಜೀವಿತದಲ್ಲಿ, ಇವರ ಬದುಕಲ್ಲಿ, ಇವರ ಬಾಳಲ್ಲಿ ನಂಬಿಕೆ ಬತ್ತು ಹೋಗಿದೆಯಲ್ಲ, ಬತ್ತು ಹೋಗಿರುವ ಜೀವಿತ ಯೇಸುವಿನ ನಾಮದಲ್ಲಿ ಆ ಬತ್ತುವಿಕೆ ಮಾರ್ಪಡಲಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ಯಾಕೆ ನಂಬಿಕೆ ಕಳ್ಕೊಳ್ತೀಯ? ಯಾಕೆ ನಂಬಿಕೆ ಬಿಟ್ಟು ಓಡ್ತಾ ಇದೀಯ? ಏನು ಆಗಿಲ್ಲ, ಏನು ನಡೆದಿಲ್ಲ, ಏನು ಆಗೋದಿಲ್ಲ, ಏನು ಆಗತ್ತಾ ಅಂತ ಹೇಳಿ ನಂಬಿಕೆಯನ್ನು ಬಿಟ್ಟು ಹೋದ ದೇವರ ಮಗುವೆ, ದೇವರ ಮಗನೇ, ದೇವರ ಮಗಳೇ, ದೇವ್ರು ಹೇಳ್ತಾ ಇದಾರ, ಎಲ್ಲಿ ಬಿದ್ದು ಅಲ್ಲಿಂದ ಎದ್ದೇಳು. ನಿನ್ ನಂಬಿಕೆ, ನೀನ್ ಕಳ್ಕೊಂಡ್ರ ನಂಬಿಕೆ ಅದು ಸಾಧಾರಣವಾದಲ್ಲ, ಅದು ಭಯಂಕರ. ಅದು ದೇವ್ರು ಹೇಳ್ತಾ ಇದ್ದಾರೆ, ನೀನು ಕಳ್ಕೊಂಡಲ್ಲ ನಂಬಿಕೆ, ಆ ನಂಬಿಕೆ ಸಾಧಾರಣವಾದದಲ್ಲ. ನೀನ್ ಇಟ್ಟಿದಂತ, ನಿನ್ನಲ್ಲಿ ಇದ್ದಂತ ಆ ನಂಬಿಕೆ ಅದು ಭಯಂಕರ. ದೇವ್ರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಒಳಗಡೆ ಇದ್ದಂತ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ತುಂಬಾ ದೊಡ್ಡ ಭಯಂಕರ. ಅದು ಆ ನಂಬಿಕೆ ಸಾಧಾರಣವಾದದಲ್ಲ, ಅದು ಭಯಂಕರವಾದದ್ದು. ಅದನ್ನ ನೀನು ಕಳ್ಕೊಂಡ್ಬಿಟ್ಟೆ. ದೇವ್ರು ಹೇಳ್ತಾ ಇದಾರೆ, ಎಲ್ಲಿ ಕಳ್ಕೊಂಡು ಅಲ್ಲಿಂದ ಎದ್ದೇಳು, ಎದ್ದೇಳು, ನಾನಿಗೆ ಸಹಾಯ ಮಾಡ್ತೀನಿ, ನಾನಿಗೆ ಸಹಾಯ ಮಾಡ್ತೀನಿ. ಪೇತ್ರನ ಕರ ಕೊಟ್ಟ ಹಾಗೆ, ಪೇತ್ರನಿಗೆ ಕರವನ್ನು ಕೊಟ್ಟು ಎಬ್ಬಿಸಿದ ಹಾಗೆ, ಇವತ್ತು ನೀನು ಎದ್ದೇಳಕ್ಕೆ ರೆಡಿ ಆದ್ರೆ ದೇವ್ರು ಹೇಳ್ತಾ ಇದಾರೆ, ನಂಬಿಕೆಯಲ್ಲಿ ನಾನು ನಿನ್ನನ್ನು ಕೈ ಕೊಟ್ಟು ಎಬ್ಬಿಸಕ್ಕೆ ರೆಡಿ. ಯೇಸು ಕರವನ್ನು ಕೊಟ್ಟು ಪೇತ್ರನ ಎಬ್ಬಿಸಿದ ತಕ್ಷಣವೇ, ಪೇತ್ರ ಎದ್ದಿದ ತಕ್ಷಣವೇ ಯೇಸು ಪೇತ್ರ ಇಬ್ರು ಮತ್ತೆ ದೋಣಿ ಒಳಗಡೆ ಕಾಲಿಡ್ತಾ ಇದ್ದಾರೆ. ದೋಣಿ ಒಳಗಡೆ ಹೋಗಿದ ತಕ್ಷಣ ನೀರು ಶಾಂತವಾಯಿತು, ಬಿರುಗಾಳಿ ಶಾಂತವಾಯಿತು, ಎಲ್ಲವೂ ಲಘುವಾಗಿ, ಆರಾಮಾಗಿ, ಸುಖವಾಗಿ ಪ್ರಾರಂಭವಾಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಒಂದು ನಂಬಿಕೆ ಇವತ್ತು ನಿನ್ನಲ್ಲಿ ಪ್ರಕಟ ಆದ್ರೆ, ನಂಬಿಕೆ ಒಂದು ನಿನ್ನಲ್ಲಿ ಇವತ್ತು ಎದ್ದೇಳುದಾದ್ರೆ, ದೇವರು ಹೇಳ್ತಾ ಇದ್ದಾರೆ, ಒಂದು ಹೊಸ ಆರಂಭವನ್ನ ಮಾಡ್ತೀನಿ. ಹಲ್ಲೆಲೂಯಾ. ಹೊಸ ಆರಂಭ. ಅವ್ರು ನೆನ್ಸ್ಕೊಂಡ್ರು ಮುಗೀತು, ಎಲ್ಲ ತೀರಿತು. ಇನ್ನು ನಾವೆಲ್ಲ ಓದ್ವಿ, ಈ ಯುದ್ಧದಲ್ಲಿ ನಾವು ಸತ್ತೋದ್ವಿ, ಈ ಯುದ್ಧದಲ್ಲಿ ನಮ್ಗೆ ಅಂತ್ಯ ಅಂತ ಅವರು ಭಾವಿಸುವಾಗ ದೇವರು ಹೇಳಿದ್ರು, ಅಲ್ಪ ವಿಶ್ವಾಸಿ, ನಂಬಿಕೆಯಲ್ಲಿ ಎದ್ದೇಳು. ಅಲ್ಪ ವಿಶ್ವಾಸಿಯೇ, ನಂಬಿಕೆಯಲ್ಲಿ ಎದ್ದೇಳು, ನಡಿ, ನೀನು ದೋಣಿ ಒಳಗಡೆ ಬರ್ತೀನಿ. ದೋಣಿ ಒಳಗಡೆ ಹೋದ್ರು. ಹೋಗಿದ ತಕ್ಷಣ ಮುಂದಕ್ಕೆ ಹೋಗ್ದಿರೋ ದೋಣಿ, ಪ್ರಯಾಣಕ್ಕೆ ಆಗದೆ ಇರುವಂತ ದೋಣಿ, ದೇವರು ಎಲ್ಲ ಶಾಂತ ಮಾಡಿ ಮತ್ತೆ ದೇವ್ರು ನಡೆಸ್ತಾ ಇದಾರ. ಎಲ್ಲಿವರೆಗೂ ನಡೆಸಿದ್ರು? ದಡ ಮುಟ್ಟೋವರೆಗೂ ನಡೆಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಧದಲ್ಲೇ ನಿಂತೋಗಿರೋರು, ಅರ್ಧದಲ್ಲೇ ನಿಲ್ಲಿಸಿ ಬಿಟ್ಟಂತವ್ರು, ಅರ್ಧದಲ್ಲೇ ಸಾಕು ಅಂತ ಹೇಳಿರೋರು, ಇನ್ನು ನನ್ನ ಕೈಯಲ್ಲಿ ಉಪವಾಸ ಆಗಲ್ಲ, ಇನ್ನು ನನ್ನ ಕೈಯಲ್ಲಿ ಪ್ರಾರ್ಥನೆ ಆಗಲ್ಲ, ಇನ್ನು ನನ್ನ ಕೈಯಲ್ಲಿ ಈ ಓಟ ಆಗಲ್ಲ, ಇನ್ನು ನಾನು ಬೈಬಲ್ ಓದಕ್ಕಾಗಲ್ಲ, ಇನ್ನು ನಾನು ಸೇವೆ ಮಾಡೋಕ್ಕಾಗಲ್ಲ, ಇನ್ನು ನಾನು ಆಡೋಕ್ಕಾಗಲ್ಲ, ಇನ್ನು ನಾನು ಕೈ ತಟ್ಟಕ್ಕಾಗಲ್ಲ, ಇನ್ನು ನಾನು ಆರಾಧನೆ ಮಾಡೋಕ್ಕಾಗಲ್ಲ, ಇನ್ನು ನಾನು ದೇವ್ರಿಗೋಸ್ಕರ ಜೀವಿಸಕ್ಕಾಗಲ್ಲ, ಎಲ್ಲ ಮುಗೀತು ಅಂತೇಳಿ ತೀರ್ಮಾನ ಮಾಡಿ ಮಾತಾಡಿದ ದೇವ್ರ ಮಕ್ಕಳು, ದೇವ್ರು ಹೇಳ್ತಾರೆ, ಇಲ್ಲ, ಇವತ್ತು ನೀನ್ ನಂಬಿಕೆಯಲ್ಲಿ ತೊಳೆದಾದ್ರೆ, ನಂಬಿಕೆಯಲ್ಲಿ ತೊಳೆದಾದ್ರೆ, ಇದು ನಾನ್ ನಿನಗೆ ಕರ್ರವನ್ನು ಕೊಟ್ಟು ಎಬ್ಬಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನಾನು ಎಬ್ಬಿಸಿದ್ರೆ ಮತ್ತೆ ಒಂದು ಹೊಸ ಆರಂಭ, ಹೊಸ ಆರಂಭ. ನೀನ್ ನಂಬುದಾದ್ರೆ ಆರಂಭ ಹೇಗಿರುತ್ತೆ ಗೊತ್ತಾ?
ಈ ಆರಂಭ ಮಹಿಮೆ ಕಾಣುವ ಆರಂಭ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ರಾಬಾದ ಡಾಗಾದ ಬಾರು ರಿಖಮಾನ ಜೀಸಸ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದಾರ, ನೀನು ಎದ್ದೇಳುವಾಗ ನಾನು ಎಬ್ಬಿಸ್ತೀನಿ. ನಾನು ಎಬ್ಬಿಸಿದ ಮೇಲೆ ನಿಂತು ಹೋಗಿರೋದು ಆರಂಭ ಆರಂಭ. ಬಟ್ ನಂಬಿಕೆಯಲ್ಲಿ ಮತ್ತೆ ದೇವರ ಆರಂಭಿಸೋ ಆರಂಭದಲ್ಲಿ ನೀನೇನ್ ಮಾಡ್ತೀಯ ಗೊತ್ತಾ? ನೀನೇನ್ ನೋಡ್ತೀಯ ಗೊತ್ತಾ? ನೀನೇನು ಕಾಣ್ತೀಯ ಗೊತ್ತಾ? ದೇವರ ಮಹಿಮೆ ನಿನ್ನ ಕಾಣುತ್ತೆ. ದೇವರ ಮಹಿಮೆ ನಿನ್ನ ಕಾಣುತ್ತೆ. ದೇವರ ಮಹಿಮೆ ನೀನು ಕಾಣ್ತೀಯ. ಯಾಕೆಂದ್ರೆ ನಂಬುವನು ಮಹಿಮೆ ಕಾಣ್ತಾನೆ. ದೇವರ ವಾಕ್ಯ ಹೇಳ್ತದ. ಗೊತ್ತು 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 ಶತ್ರು ಗೊತ್ತು. ನೀನ್ ದೇವರಲ್ಲಿ ಭಯಂಕರವಾಗಿ ಆಳವಾಗಿ ನೀನ್ ನಂಬಿಕೆ ಇಟ್ರೆ ನಿನ್ನ ವಿಷಯಗಳ ಮೇಲೆ, ನಿನ್ನ ಕಾರ್ಯಗಳ ಮೇಲೆ, ನಿನ್ನ ಪ್ರಯಾಣದ ಮೇಲೆ ನೀನು ಮಹಿಮೆ ಕಾಣ್ತೀಯ ಅಂತ ಅವನು ಗೊತ್ತು. ಅದಕ್ಕೆ ನಿನ್ನ ನಂಬಿಕೆಯ ಆ ಒಂದು ಚಿಗುರನ್ನ ಮುರಿದಾಕಿದಾನೆ. ಓ ನಿನ್ನ ನಂಬಿಕೆಯ ಪ್ರಯಾಣ, ನಿನ್ನ ನಂಬಿಕೆಯ ಜೀವಿತ, ನಿನ್ನ ನಂಬಿಕೆ ತೀರ್ಮಾನ, ನಿನ್ನ ನಂಬಿಕೆ ಕಾರ್ಯಗಳನ್ನ ಶತ್ರು ತಿಳಿದು ಅವನು ಮುರಿದಾಕಿದಾನೆ. ಅವನು ನಿನ್ನ ಜೀವನದಲ್ಲಿ ಮುರಿದಾಕಿದಾನೆ. ನಿನ್ನ ನಂಬಿಕೆ ಮುರಿದಾಕಿದಾನೆ. ನಿನ್ನ ನಂಬಿಕೆ ಜೀವಿತವನ್ನು ಮುರಿದಾಕಿದಾನೆ. ನಿನ್ನ ನಂಬಿಕೆ ತೀರ್ಮಾನಗಳನ್ನು ಮುರಿದಾಕಿದಾನೆ. ನಿನ್ನ ನಂಬಿಕೆ ಕಾರ್ಯಗಳನ್ನು ಮುರಿದಾಕಿದಾನೆ. ಬಟ್ ಅವನು ಮುರಿದಾಕಿರೋದ ಕೆಳಗಡೆ ನಮ್ಮ ದೇವ್ರು ಕೊಡಲಿ ಹಾಕ್ಲಿಕ್ಕಾಗಿ ಹೋಗ್ತದ. ಹೋ ಆ ದೇವ್ ಕೊಡ್ಲಿ ನಂಬಿಕೆ, ನಂಬಿಕೆ ಕೆಲವು ಕಾರ್ಯಗಳು, ಈ ನಂಬಿಕೆಯ ಧೈರ್ಯ, ನಿನ್ನ ನಂಬಿಕೆಯ ಮಾತುಗಳು, ನಿನ್ನ ನಂಬಿಕೆಯಿಂದ ಎದುರು ನೋಡುವಿಕೆ, ನಿನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಿಕೆ, ನಿನ್ನ ನಂಬಿಕೆ ಇದ್ದಂತ ಆ ನಂಬಿಕೆಯನ್ನ ಅವನು ಚಿಗುರನ್ನ ಕಟ್ ಮಾಡಿದ. ಯಾಕಂದ್ರೆ ಅವನು ಗೊತ್ತು ನಿನ್ನಲ್ಲಿರೋ ನಂಬಿಕೆ ಭಯಂಕರ ಕಾರಣ ಆ ನಂಬಿಕೆ ನಿನ್ನ ಮಹಿಮೆ ನೋಡುವಂತೆ ಮಾಡುತ್ತೆ. ನಿನಗೆ ಗೊತ್ತಿಲ್ಲ, ಅದಕ್ಕೆ ನಿನ್ನ ನಂಬಿಕೆ ಬಿಟ್ಬಿಟ್ಟೆ, ನಿನಗೆ ಗೊತ್ತಿಲ್ಲ. ಆದ್ರೆ ಶತ್ರು ಗೊತ್ತು ನಿನ್ನ ಒಳಗಡೆ ಇರುವಂತ ನಂಬಿಕೆ, ಆ ನಂಬಿಕೆ ನೀನು ಮಹಿಮೆ ಕಾಣುವಂತೆ ಮಾಡುತ್ತೆ. ಇದು ಶತ್ರು ಗೊತ್ತಾಗ್ಬಿಡ್ತು. ಅದಕ್ಕೆ ಅವನೇನ್ ಮಾಡ್ದ, ನಿನ್ನ ಜೀವನದಲ್ಲಿ ನಡಿಬೇಕಾದ ಕೆಲವು ಒಳ್ಳೆ ಕಾರ್ಯಗಳನ್ನ ತಡೆ ಮಾಡ್ಬಿಟ್ಟ. ನಿನ್ನ ಜೀವನದಲ್ಲಿ ನಡೆಯಬೇಕಾದಂತ ಕೆಲವು ವಿಷಯಗಳನ್ನ ಅವನು ತಡೆ ಮಾಡಿಟ್ಬಿಟ್ಟ. ಆಗ ನಿನಗೇನಾಯ್ತು, ಇಷ್ಟು ಪ್ರಾರ್ಥನೆ ಮಾಡಿದ್ರು, ಇಷ್ಟು ಹೋರಾಟ ಮಾಡಿದ್ರು, ಇಷ್ಟು ದೇವರು ಕೊಟ್ಟರು, ಇಷ್ಟೆಲ್ಲ ದೇವ್ರಿಗಾಗಿ ಮಾಡಿದ್ರು, ಇಷ್ಟೆಲ್ಲ ದೇವ್ರಿಗಾಗಿ ನಿಂತ್ಕೊಂಡ್ರು ಕೂಡ ನನ್ನ ಜೀವನದಲ್ಲಿ ನಷ್ಟದ ಮೇಲೆ ನಷ್ಟ, ನಷ್ಟದ ಮೇಲೆ ನಷ್ಟ, ಎಲ್ಲವನ್ನ ಕಳ್ಕೊಳ್ತಾ ಇದ್ದಾನೆ, ಎಲ್ಲ ಈ ರೀತಿ ಕಾರ್ಯಗಳು ನಡೀತದೆ, ಎಲ್ಲ ವಿರೋಧವಾಗಿ ನಡೀತಾ ಇದೆ ಅಂತ ಹೇಳಿ ಅದೇ ರೀತಿ ಮಾಡಿ 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 ನಿನ್ನಲ್ಲಿರುವ ನಂಬಿಕೆಯನ್ನ ಕಿತ್ತಾಕ್ಬಿಟ್ಟ. ಆದ್ರೆ ಈಗ ದೇವ್ರು ಹೇಳ್ತಾ ಇದ್ರೆ ಅವನು ಕಿತ್ತಾಕಿರ್ಬೋದು, ಅವನು ಕಿತ್ತಾಕಿರ್ಬೋದು. ನನ್ನ ದೇವ್ರು ಹೇಳಿದ್ರೆ ನಾನು ಆ ಕಿತ್ತಾಕಿರೋ ಜಾಗದಿಂದ ಮತ್ತೆ ಒಂದು ಸ್ವಲ್ಪ ಕೆಳಕ್ಕೆ ನಾನು ಕಡಿತೀನಿ. ದೇವ್ರು ಹೇಳಿದ್ರೆ ಕೊಡಲಿ, ಕತ್ತರಿಸ್ತೀನಿ. ಕತ್ತರಿಸೋದು ನಾಶವಾಗುವುದಕ್ಕಲ್ಲ, ಕತ್ತರಿಸೋದು ಮತ್ತೆ ಹೆಚ್ಚಾಗಿ ಬೆಳೆಯುವುದಕ್ಕಾಗಿ.
ಹೋ. ದೇವರ ವಾಕ್ಯ ಕೊಡಲಿಯಾಗಿ, ದೇವರ ವಾಕ್ಯ ಕತ್ತಿಯಾಗಿ, ದೇವರ ವಾಕ್ಯ ನಿಮ್ಮ ಮೇಲೆ ಬರಲಿ. ಬರಲಿ. ಟಚ್. ಯೋಸೇಫ ಕನಸನ್ನ ನಂಬದ. ಯೋಸೇಫ ಕನಸನ್ನ ನಂಬದ. ಯಾಕೋಬ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ನಂಬದ. ದೇವರು ನಡೆಸ್ತಾರೆ ಅಂತ ಅಬ್ರಹಾಮ ನಂಬದ. ಅವರೆಲ್ಲರೂ ದೇವರ ಮಹಿಮೆ ಕಂಡ್ರು. ಹಲ್ಲೆಲೂಯಾ. ಅವರೆಲ್ಲರೂ ದೇವರ ಮಹಿಮೆಯನ್ನ ಕಂಡ್ರು. ಆದ್ರೆ ಇನ್ನೇನ್ ದೇವ್ರ ಮಹಿಮೆ ಕಾಣ್ಬೇಕು. ಆ ಸಮಯದಲ್ಲಿ ನಿನ್ನಲ್ಲಿ ನಂಬಿಕೆಯನ್ನ ಶತ್ರು ಕಿತ್ತಾಕ್ಬಿಟ್ಟ. ಎಷ್ಟು ಬೇಗ ನೀನು ದೇವ್ರನ್ನ ಬಿಟ್ಟು ಕೊಟ್ಬಿಟ್ಟೆ. ಎಷ್ಟು ಬೇಗ ದೇವರ ಮೇಲಿದ್ದ ನಂಬಿಕೆಯನ್ನು ಬಿಟ್ಟು ಕೊಟ್ಬಿಟ್ಟೆ. ನೀನ್ ಯಾವಾಗೂ ದೇವರ ಮಹಿಮೆ ಕಾಣ್ಬೇಕಾಗಿತ್ತು. ಶತ್ರು ಗೊತ್ತಾಯ್ತು ನೀನು ಒಳಗಡೆ ಇರುವಂತ ನಂಬಿಕೆ, ಅದು ಭಯಂಕರ ನಂಬಿಕೆಯಲ್ಲಿ ನೀನು ಮಹಿಮೆ ಕಾಣ್ತೀಯ ಅಂತ. ಆದ್ರೆ ಇವತ್ತು ದೇವರು ಹೇಳ್ತಾ ಇದಾರೆ, ನೀನ್ ನಂಬು. ಪೇತ್ರ, ನಾನು ಬಂದಿದ್ದೀನಿ, ನಾನಿಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ನಂಬು. ಇನ್ನು ನಂಬಿದ್ರೆ ಯಾರು ನಡೆದೇ ಇರುವ ಹಾಗೆ. ಪೇತ್ರ, ನೀನ್ ನನ್ನ ನಂಬಿದ್ರೆ ಆ ನಂಬಿಕೆಯಲ್ಲಿ ಒಂದು ಮಹಿಮೆ ಪ್ರಕಟ ಆಗುತ್ತೆ. ಪೇತ್ರ ಕೇಳ್ತಾನೆ, ಏ ಸ್ವಾಮಿ, ನೀನ್ ನಂಬಿದ್ರೆ ಆ ನಂಬಿಕೆಯಲ್ಲಿ ಒಂದು ಮಹಿಮೆ ನೀನು ಕಾಣ್ತೀಯ. ನಾನು ಹೇಳ್ತಾ ಇದ್ದೀನಿ, ಅವಾಗಲೇ ನಾನು ನಿಮ್ಗೆ ಹೇಳಿದೆ, ನೀವು ನಂಬಿದ್ರೆ ನೀವು ಮಹಿಮೆ ಕಾಣ್ತೀರಾ. ಆ ಮಹಿಮೆ ಅಂದ್ರೆ ಏನು? ಇವಾಗ ನಾನು ಹೇಳ್ತೀನಿ ಕೇಳ್ರಿ. ರಾಜು, ಏನ್ ಹೇಳಿದೆ ನಾನು? ಮಹಿಮೆ. ಹಲ್ಲೆಲೂಯಾ. ನೀನ್ ನಂಬಿದ್ರೆ ಆ ನಂಬಿಕೆಯಲ್ಲಿ ನಿನ್ನ ಮಹಿಮೆ ಕಾಣಬೇಕು. ಯಾಕೆಂದ್ರೆ ದೇವರು ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲೂ ಮತ್ತೆ ಬೇರೆ ಜಾಗದಲ್ಲೂ ವಾಕ್ಯ ಹೇಳ್ತದೆ, ನಂಬಿಕೆ ಹುಟ್ಟಿಸುವವನು ನಿನ್ನಲ್ಲಿ ಪೂರೈಸುವನಾಗಿದ್ದಾನ. ದೇವರು ನಿನ್ನ ಒಳಗಡೆ ನಂಬಿಕೆ ಹುಟ್ಟಿಸ್ತಾನ. ಆ ನಂಬಿಕೆ ನಿನ್ನಲ್ಲಿ ಬೆಳಿಬೇಕು. ನಿನ್ನಲ್ಲಿ ನಂಬಿಕೆ ಹಾಕಿದ ದೇವರು, ನಂಬಿಕೆ ಆದ ಮೇಲೆ ಆ ನಂಬಿಕೆ ದೇವರು ಬೆಳೆಸಲ್ಲ. ನಿನ್ನಲ್ಲಿ ದೇವರು ನಂಬಿಕೆ ಹುಟ್ಟಿಸ್ತಾನೆ, ಉತ್ಪತ್ತಿ ಮಾಡ್ತಾನೆ. ಆ ನಂಬಿಕೆ ನಿನ್ನಲ್ಲಿ ಉತ್ಪತ್ತಿ ಆಗುವಾಗ ಆ ನಂಬಿಕೆ ನಿನ್ನಲ್ಲಿ ಬೆಳಿಬೇಕು. ಈ ನಂಬಿಕೆ ಬೆಳೆಯುವಾಗ ಅದು ನೆರವೇರುತ್ತೆ. ಅದೇ ಮಹಿಮೆ. ಒಂದು, ನಂಬಿಕೆ ಹುಟ್ಟಿಸುವವನು ಪೂರೈಸ್ತಾನೆ. ಇದು ವಾಕ್ಯ ನಿಮಗೆ ಗೊತ್ತು, ಆದ್ರೂ ನಿಮಗೆ ಸಂಶಯ, ಆದ್ರೂ ನಿಮಗೆ ಡೌಟು, ಆದ್ರೂ ನಿಮಗೆ ಹೇಗೆ ದೇವ್ರ ಮೇಲೆ ಈ ಕಾರ್ಯದ ಮೇಲೆ ನಂಬಿಕೆ ಇಡೋದು ಅಂತ ಒಂಥರ ಮಿಲಿ 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 ಅಂತ. ಹಲ್ಲೆಲೂಯಾ. ನಾನು ತತ್ತರಿಸೋದಂಗೆ ಜಾಗದ ವಿಷಯದಲ್ಲಿ. ಹಲ್ಲೆಲೂಯಾ. ಆದ್ರೆ ನಂಬಿಕೆ ಕಡಿಮೆ ಆಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ. ನಾನು ರಾಬರ್ಟು ಪಾಶ್ರಮ, ಮತ್ತೆ ನಾನು ಪಾಶ್ರಮ ಎಷ್ಟೋ ಸಾರಿ ಜಾಗ ಕೊಡಲ್ಲ ಅಂತ ಹೇಳಿ ಆಗದಂತ ಆಗದಿದ ತಕ್ಷಣ ಅವತ್ತು ರಾತ್ರಿ ಅವತ್ತು ಸಾಯಂಕಾಲ ನಿಲ್ಲಿಸಿದಾಗಿಂದ ಸುಮಾರು ಸಾರಿ ಆ ಜಾಗಕ್ಕೆ ಹೋಗಿ, ದೇವ್ರೇ ಈ ಜಾಗ ನಾನು ಕೊಟ್ಬಿಟ್ಟಿದ್ಯಾ, ಇಲ್ಲಿ ಆಲಯ ಆಗ್ಬಿಟ್ಟಿದೆ, ಇಲ್ಲಿ ನಾವು ಆಲಯ ಕಟ್ಟಿದ್ದೇವೆ, ಇಲ್ಲಿ ನಾವು ಆರಾಧನೆ ಈಗ ಮಾಡ್ತಾ ಇದೀವಿ ಅಂತ ಹೇಳಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿ ಬಂದ್ರೆ ದಿನಗಳು ಎಷ್ಟೋ ಉಂಟು. ಹಲ್ಲೆಲೂಯಾ. ಬಟ್ ನಾನು ದೇವ್ರ ಕಾರ್ಯ ಮಾಡ್ತಾರ. ನಂಬಿಕೆ ಹುಟ್ಟಿಸುವವನು
ಪೂರೈಸುವನಾಗಿದ್ದಾನ. ಹಲ್ಲೆಲೂಯಾ. ನಿನ್ನ ಒಳಗಡೆ ಏನೋ ವಿಷಯ, ಏನೋ ಕಾರ್ಯ, ಏನೋ ಸಮಥಿಂಗ್ ನಿನ್ನಲ್ಲಿ ದೇವರು ನಂಬಿಕೆ ಹುಟ್ಟಿಸಿದಾನೆ ಅಂದಮೇಲೆ ಆ ನಂಬಿಕೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ರೆ, ದೇವರಿಗೆ ಅನುಗುಣವಾಗಿದ್ರೆ, ಪರಿಶುದ್ಧಾತ್ಮನಿಗೆ ಅನುಗುಣವಾಗಿದ್ರೆ ಆ ನಂಬಿಕೆ ದೇವರದೇ. ದೇವರು ನಿಶ್ಚಯವಾಗಿ ನೆರವೇರಿಸ್ತಾನೆ. ಇದು ನಿನಗೆ ಗೊತ್ತಿಲ್ಲ, ಅದಕ್ಕೆ ಸಂಶಯ. ಇದು ಯಾರು ಗೊತ್ತು ಚೆನ್ನಾಗಿ? ಶತ್ರು ಗೊತ್ತು, ವೈರಿ ಗೊತ್ತು. ಏನಂತೇಳಿ? ಈ ದೇವರು ಸಾಧಾರಣವಾದ ದೇವರಲ್ಲ. ಇವನು ಕಸನ, ಕಟ್ಟಿನೋ, ಧೂಳೋ, ಮರನೋ, ಮನುಷ್ಯನ ಮಾಡೋ ಶಿಲ್ಪಿಯೋ ಅಲ್ಲ ಅಂತ ಅವನು ಗೊತ್ತು. ಇವನು ಸೃಷ್ಟಿ ಮಾಡಲ್ಪಟ್ಟವನಲ್ಲ. ಯಾರಿಗೆ? ಶತ್ರುಗೆ. ಯಾರಿಗೆ? ಸೈತಾನನಿಗೆ ಗೊತ್ತು ಇವನು ಸೃಷ್ಟಿ ಮಾಡಲ್ಪಟ್ಟವನಲ್ಲ, ಇವನೇ ಸೃಷ್ಟಿ ಮಾಡಿರುವಂಥದ್ದು ಅಂತ ಹೇಳಿ. ಇವನು ಸೃಷ್ಟಿ ಅಲ್ಲ, ಇವನೇ ಸೃಷ್ಟಿಯ ಕರ್ತ, ಸೃಷ್ಟಿಗಳಿಗೆ ರಾಜ, ರಾಜಾದಿ ರಾಜನು ಅಂತ ಹೇಳಿ ಅವನು ಗೊತ್ತು. ಇವನು ಭಯಂಕರ ಅಂತ ಅವನು ಗೊತ್ತು. ಇವನು ಒಂದು ಸಾರಿ ತೀರ್ಮಾನ ಮಾಡೋದು ಭಯಂಕರ ಅಂತ ಅವನು ಗೊತ್ತು. ಒಂದು ಸಾರಿ ಇವನು ಪ್ರಾರಂಭ ಮಾಡಿದ್ರೆ ಮುಗಿಸ್ತಾನೆ ಅಂತ ಅವನು ಗೊತ್ತು. ಒಂದು ಸಾರಿ ಪ್ರಾರಂಭ ಮಾಡಿದ್ರೆ ಅದನ್ನು ಮುಗಿಸೋವರೆಗೂ ಇವನು ಬಿಡಲ್ಲ ಅಂತೇಳಿ ಅವನಿಗೆ ಗೊತ್ತು. ಶತ್ರು ಗೊತ್ತು. ಅದಕ್ಕೆ ಅವನು ಏನ್ ಮಾಡ್ಬಿಟ್ಟ? ನಿನ್ನ ನಂಬಿಕೆ ಕೆಡಿಸ್ಬಿಟ್ಟ. ನಿನ್ನ ನಂಬಿಕೆ ಕೆಡಿಸಿದಷ್ಟು ಏನಾಯ್ತು? ನಿನ್ನ ನಂಬಿಕೆಯಲ್ಲಿ ಬಿದ್ದೋದೆ. ಅವನು ಬಿರುಗಾಳಿಯಾಗಿ ಬಂದ, ಅಲೆಯಾಗಿ ಬಂದ, ಅನೇಕ ವಿಷಯಗಳು ಇಟ್ಕೊಂಡು ಬಂದ. ನೀನೇನು ಮಾಡಿದ್ರ ಮುಂದೆಗಡೆ ಬಿದ್ದೋಗ್ಬಿಟ್ಟೆ. ಬಟ್ ದಡಕ್ಕೆ ಹೋಗು ಅಂತ ಹೇಳಿದ್ಯಾರು? ಬಿದ್ದೋಗಿದ್ಯಾ? ಆಗಲ್ಲ ಅಂತ ಬಿದ್ದೋದ? ಆಗಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟ? ಧೋನಿಯ ಮುಂದೆಗಡೆ, ಪೇತ್ರನ ಮುಂದೆಗಡೆ, ತನ್ನ ಶಿಷ್ಯರ ಮುಂದೆಗಡೆ ಸಮುದ್ರದ ಮೇಲೆ ಬಂದು ನಿಂತುಕೊಂಡ ಯೇಸು ಇವತ್ತು ಈ ಸಭೆಯಲ್ಲಿ ನನ್ನ ದೇವರು ನಿನ್ನ ಮುಂದೆಗಡೆ ಬಂದು ನಿಂತಿದ್ದಾನ. ಅಲ್ಲಿ ಯೇಸು ಏನಕ್ಕೋಸ್ಕರ ಗೊತ್ತಾ? ಅವತ್ತು ರಾತ್ರಿ ನೀರಿನ ಮೇಲೆ ನಡ್ಕೊಂಡು ಬಂದು ಅವರ ದೋಣಿಯ ಎದುರಾಗಿ ನಿಂತುಕೊಂಡಿದ್ದು, ಆ ಕಡೆ ದಡಕ್ಕೆ ಹೋಗಿ ಅಂತೇಳಿ ಕಳಿಸಿದ್ದು ಯೇಸು. ನಾನು ಅವಾಗಲೇ ಹೇಳಿದೆ, ಪರಿಶುದ್ಧಾತ್ಮ ಅವಾಗಲೇ ಹೇಳಿದ್ರು, ಶತ್ರು ಗೊತ್ತು ಪ್ರಾರಂಭ ಮಾಡಿಬಿಟ್ರೆ ಅದನ್ನ ಮುಗಿಸ್ಬಿಡ್ತಾನೆ. ಅದು ನಿಲ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ಶತ್ರು ಗೊತ್ತು. ಇದು ಕೂಡ ಹಾಗೇನೆ, ನೀವು ನಡೀರಿ ಅಂತೇಳಿ ಪ್ರಾರಂಭ ಮಾಡಿಸಿದ ಯೇಸು. ಹಲ್ಲೆಲೂಯಾ. ಪ್ರಾರಂಭ ಮಾಡಿಸಿದ್ದು ಯೇಸು ಅಂದ ಮೇಲೆ, ನಂಬಿಕೆ ಹುಟ್ಟಿಸಿದ್ದು ಯೇಸು ಅಂದ ಮೇಲೆ, ನೀನು ಅರ್ಧದಲ್ಲಿ ನಿಂತು ಹೋಗುವಾಗ ಅರ್ಧದಲ್ಲಿ ನಿಲ್ಲಿಸಕ್ಕೆ ಯೇಸು ಬಿಡಲ್ಲ. ಆ ನಂಬಿಕೆ ಪೂರ್ತಿ ಮಾಡುವ ಹಾಗೆ ಅವನು ನಿನ್ನ ಮುಂದಗಡೆ ಬಂದು ನಿಂತ್ಕೊಳ್ತಾನೆ. ಕೆಲವು ವಿಷಯಗಳಿಗಾಗಿ, ಕೆಲವು ಕಾರ್ಯಗಳಿಗಾಗಿ, ಕೆಲವು ವಿಷಯಗಳಲ್ಲಿ ನನ್ನ ಯೇಸು ನಿನ್ನ ಮುಂದಗಡೆ ಈ ಮುಂಬರೋ ದಿನಗಳಲ್ಲಿ ಬಂದು ನಿಲ್ಲುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಯೇಸು ಯಾಕೆ ಬಂದು ನಿಲ್ಲುವುದಕ್ಕಾಗಿ ಹೋಗ್ತಾ ಇದ್ದಾರೆ ಗೊತ್ತಾ? ನೀನು ಎಲ್ಲಿ ಬಿದ್ದೋಗಿದ್ದೋ, ನೀನು ಎಲ್ಲಿ ಆಗಲ್ಲ ಅಂತ ನಿಲ್ಸ್ಬಿಟ್ಟು, ನೀನು ಎಲ್ಲಿ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಟು ಅಲ್ಲಿಂದ ಎಬ್ಬಿಸಿ ಮತ್ತೆ ಪ್ರಾರಂಭಿಸುವುದಕ್ಕಾಗಿ, ಅಲ್ಲಿಂದ ಏನ್ ಸರಿಪಡಿಸಬೇಕು ಅದನ್ನು ಸರಿಪಡಿಸಿ ಈಗ ಆಗುತ್ತೆ ನಡಿ ಅಂತ ಹೇಳಿ ಮತ್ತೆ ದಡದಲ್ಲಿ ಸೇರಿಸುವುದಕ್ಕಾಗಿ ಯೇಸುವಿನ ಮುಂದುಗಡೆ ಬಂದು ಮತ್ತೆ ಅವನು ಪ್ರಾರಂಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಮ್ಮ ಕೆಲವು ವಿಷಯಗಳ ಮುಂದಗಡೆ ಅವ್ರು ಬಂದು ನಿಂತುಕೊಳ್ಳಕ್ಕಾಗಿ ಹೋಗ್ತಾ ಇದಾರೆ. ಯಾವ ವಿಷಯದಲ್ಲಿ ಆಗಲ್ಲ ಅಂತ ಸೋತು ಹೋದ, ಕುಗ್ಗಿ ಹೋದ, ನಂಬಿಕೆ ಕಳ್ಕೊಂಡು ಅಲ್ಲಿ ಬಂದು ಯೇಸು ನಿಂತುಕೊಳ್ತಾ ಇದಾರ. ಯಾವ ವಿಷಯದಲ್ಲಿ ನಂಬಿಕೆಯಲ್ಲಿ ಪ್ರಾರಂಭಿಸಿ ಅಲ್ಲೇ ಕುಗ್ಗಿ ಹೋಗ್ಬಿಟ್ಟು ಆ ವಿಷಯಗಳ ಮುಂದೆಗಡೆ ಯೇಸು ಬಂದು ನಿಂತುಕೊಳ್ತಾ ಇದಾರೆ. ಯಾವುದಕ್ಕಾಗಿ? ಈ ದೋಣಿಯಲ್ಲಿ ಹೋಗು ಅಂತ ಹೇಳಿದೆ, ಆದ್ರೆ ಆ ದೋಣಿಲಿ ನಾನು ಇರಲಿಲ್ಲ. ನಂಬಿಕೆಯಿಂದ ಇಲ್ಲಿವರೆಗೂ ನೀನು ಬಂದೆ. ಹಲ್ಲೆಲೂಯಾ. ಇವತ್ತು ನೀನು ಎದ್ದೋಳೋದಾದ್ರೆ ನಂಬಿಕೆಯಲ್ಲಿ ಎಲ್ಲ ಶಾಂತ ಮಾಡಿ ನಾನು ನಿನ್ನ ದೋಣಿ ಒಳಗಡೆ ಬರ್ತೀನಿ. ನಾನು ನಿನ್ನ ದೋಣಿ ಒಳಗಡೆ ಬಂದರೆ ಎಲ್ಲಿ ಆಗಲ್ಲ ಅಂತ ನಿಲ್ಲಿಸಿದ ಅಲ್ಲಿಂದ ಮತ್ತೆ ನಾನು ಪ್ರಾರಂಭಿಸ್ತೀನಿ.
ಆರಂಭ ಅಲ್ಪವಾದರೂ ಅಂತ್ಯ ಸಂಪೂರ್ಣ. ಹಲ್ಲೆಲೂಯ. ಕೆಲವು ಜೀವಿತ, ಕೆಲವು ಕಾರ್ಯಗಳು, ಕೆಲವು ವಿಷಯಗಳನ್ನ ನಂಬಿಕೆ ಇಲ್ಲದೆ ಕಳ್ಕೊಂಡಲ್ಲ. ಮತ್ತೆ ದೇವರು ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿ, ದೇವರು ನಂಬಿಕೆ ಕೃಪೆಯ ಮಹಿಮೆಯನ್ನು ನಿಮ್ಮ ಮೇಲೆ ಸುರಿಸಿ, ಮತ್ತೆ ನನ್ನ ದೇವರು ನಿನ್ನನ್ನು ಪ್ರಾರಂಭಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಸಭೆಯೇ, ದೇವರು ನಂಬಿಕೆಯಲ್ಲಿ ಮತ್ತೆ ಪ್ರಾರಂಭಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಈ ಪ್ರಾರಂಭ ಮತ್ತೆ ಆರ್ಧದಲ್ಲಿ ನಿಲ್ಲಲ್ಲ. ಈ ಪ್ರಾರಂಭ ಸುರಕ್ಷಿತವಾಗಿ ದಡವಾಗಿ ಮುಟ್ಟುತ್ತೆ, ಗುರಿ ಹೋಗಿ ಮುಟ್ಟುತ್ತೆ. ತಲುಪಬೇಕಾದ ಜಾಗದಲ್ಲಿ ಹೋಗಿ ತಲುಪಿ ಜಯದ ಬಾವುಟವನ್ನು ಹಾರಿಸುವ ತಕ್ಕ ಹಾಗೆ, ಜಯದ ಘೋಷವನ್ನು ಮೊಳಗಿಸುವ ತಕ್ಕ ಹಾಗೆ ಆ ನಿನ್ನ ಜೀವನದಲ್ಲಿ ಕೆಲವು ಕಾರ್ಯಗಳನ್ನು ಪ್ರಾರಂಭಿಸಲೇ. ನೀನು ಮಹಿಮೆ ನೋಡುವ ತಕ್ಕ ಹಾಗೆ, ನೀನು ಮಹಿಮೆ ಕಾಣುವ ಹಾಗೆ ಮತ್ತೊಂದು ನಂಬಿಕೆ ನಿನ್ನಲ್ಲಿ ಪ್ರಾರಂಭ ಆಗಲಿ, ಮತ್ತೊಂದು ನಂಬಿಕೆ ನಿನ್ನಲ್ಲಿ ಪ್ರಾರಂಭವಾಗಲಿ, ಮತ್ತೊಂದು ಸಾರಿ ನಿನ್ನ ನಂಬಿಕೆ ಪ್ರಾರಂಭವಾಗಲಿ. ಹಲ್ಲೆಲೂಯಾ. ಪೇತ್ರ, ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಪೇತ್ರ, ನಾನು ನಿನ್ ಮುಂದಗಡೆ ಬಂದಿದ್ದೀನಿ, ಮತ್ತೆ ಪ್ರಾರಂಭಿಸ್ತೀನಿ. ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಪೇತ್ರ ಎದ್ದೇಳ್ದ, ನಂಬದ. ದೇವ್ರು ಹೇಳ್ತಾ ಇದ್ದಾರೆ, ನೀರ್ ಮೇಲೆ ನಡಿ. ನೀನ್ ನಂಬಿದ್ರೆ, ನೀನ್ ಮತ್ತೆ ನಂಬಿಕೆಯಲ್ಲಿ ಎದ್ದೇಳಿದ್ರೆ ಇದುವರೆಗೂ ಯಾರು ಕಾಣದೆ ಇರುವಂತ ಒಂದು ಮಹಿಮೆ ನೀನ್ ಕಾಣ್ತೀಯ. ಪೇತ್ರ ಒಬ್ಬ ಬಿಟ್ಟು, ಯೇಸು ಸ್ವಾಮಿ ಆದ್ಮೇಲೆ ಪೇತ್ರ ಒಬ್ಬ ಬಿಟ್ಟು ನೀರ್ ಮೇಲೆ ಯಾರು ನಡೆದಿಲ್ಲ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ನೆಕ್ಸ್ಟ್ ಪೇತ್ರ, ಇವರಿಬ್ಬರು ಬಿಟ್ಟು ನೀರಿನ ಮೇಲೆ, ಸಮುದ್ರದ ಮೇಲೆ ಯಾರು ನಡೆದಿಲ್ಲ. ದೇವರು ಹೇಳ್ತಾ ಇದಾರ, ಈ ನೀರ್ ಮೇಲೆ ಇದುವರೆಗೂ ಯಾರು ನಡೆದಿಲ್ಲ, ನಡೆಯಕ್ಕಾಗಿಲ್ಲ. ಅಂತ ಮಹಿಮೆ ಅವನ್ ಕಂಡ. ಹಲ್ಲೆಲೂಯ, ಹಲ್ಲೆಲೂಯ. ಅವನ್ ನಂಬದ, ಮಹಿಮೆಯಲ್ಲಿ ನಡೆದ. ಅವನ್ ನಂಬಿಕೆಯಲ್ಲಿ ಬಿದ್ದೋಗಿದ, ಮತ್ತೆ ಎದ್ದೇಳ್ದ, ಮತ್ತೆ ಅವನ್ ನೀರ್ ಮೇಲೆ ನಂಬಿಕೆಯ ಮಹಿಮೆಯನ್ನ ಕಂಡು ನಡೆದ. ಹಲ್ಲೆಲೂಯ. ಅದೇ ಮಹಿಮೆ. ನಾನು ಹೇಳಿದ್ನಲ್ಲ, ನಂಬಿದ್ರೆ ಮಹಿಮೆ ಕಾಣ್ತೀಯ ಅಂತ. ಪೇತ್ರ ನಂಬುದ, ಮಹಿಮೆ ನೋಡ್ತಾ ಇದ್ದೀನಿ. ಏನ ಮಹಿಮೆ? ನೀರ್ ಮೇಲೆ ನಡೀತಾವ. ಇದುವರೆಗೂ ಯಾರು ನಡೆಯಕ್ಕಾಗಿಲ್ಲ, ಆ ಮಹಿಮೆಯನ್ನ ಯಾರು ನೋಡಕ್ಕಾಗಿಲ್ಲ. ಹಲ್ಲೆಲೂಯ. ನಿನಗೆ ದೇವರು ಮಾಡೋ ಕಾರ್ಯ ಯಾರಿಗೂ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ದೇವ್ರು ನಿಮಗೆ ಕೊಡುವಂಥದ್ದು. ಹಲ್ಲೆಲೂಯ. ಅವನವನ ನಂಬಿಕೆಗಳಿಗೆ ತಕ್ಕ ಹಾಗೆ ಕಾರ್ಯಗಳನ್ನು ಮಾಡೋ ದೇವರು. ನೀನು ನಂಬಿದ್ರೆ ಮಹಿಮೆ ಕಾಣ್ತೀಯ. ನಂಬಿಕೆಯಲ್ಲಿ ಎದ್ದೇಳೋ. ನಿನ್ನ ದೇವ್ರ ನಂಬಿಕೆ ಹುಟ್ಟಿಸಿ ಪೂರೈಸೋ ದೇವರು. ನಿನ್ನ ದೇವ್ರ ನಂಬಿಕೆ ಹುಟ್ಟಿಸಿ ಅರ್ಧದಲ್ಲ ಕೈ ಬಿಡೋ ದೇವರಲ್ಲ. ನನ್ನ ಕೈಲಿ ಆಗಲ್ಲ ಅಂತ ಹೇಳೋ ದೇವರಲ್ಲ. ಇದು ನನ್ನ ಕೈಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಮಾತು ಕೊಡೋ ದೇವರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ದೇವರು ಯಾವುದಕ್ಕಾಗಿ ನಂಬಿಕೆ ನಿಮ್ಮ ಒಳಗಡೆ ಕೊಡ್ತಾನೆ ಅದನ್ನ ನೆರವೇರಿಸ್ತಾನೆ, ಅದನ್ನು ಪೂರ್ತಿ ಮಾಡ್ತಾನೆ. ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಪೇತ್ರ ನೀರಿನ ಮೇಲೆ ನಡೆದು ಆ ಮಹಿಮೆಯನ್ನ ಕಂಡ. ಹಲ್ಲೆಲೂಯ. ಲಾಜರನು ಸತ್ತೋಗಿದ್ದ, ಎದ್ದು ಬಂದ ಆ ಮಹಿಮೆಯನ್ನು ಅವ್ರು ಕಂಡ್ರು. ಹಲ್ಲೆಲೂಯ. ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನ ನೋಡುವ ಹಾಗೆ ಮಾಡುವಂಥದ್ದೇ ನಂಬಿಕೆ. ಆ ನಂಬಿಕೆಯಲ್ಲಿ ಈ ಕಾರ್ಯಗಳು ನಡಿಬೇಕಾದ್ರೆ ದೇವರ ಮಹಿಮೆ ಪ್ರಕಟ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ? ನೀನ್ ನಂಬಿದ್ರೆ ಆ ನಂಬಿಕೆಯಲ್ಲಿ ಈ ಕಾರ್ಯಗಳು ನಡಿಬೇಕಾದ್ರೆ, ಈ ಕಾರ್ಯಗಳ ಆ ರೀತಿ ಆಗಬೇಕಾದ್ರೆ ಆ ಕಾರ್ಯಗಳಿಗೆ, ಆ ವಿಷಯಗಳಿಗೆ ದೇವರ ಮಹಿಮೆ ಪ್ರಕಟ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ಹಲ್ಲೆಲೂಯ. ಈ ಕಾರ್ಯಗಳಲ್ಲಿ ನೋಡ್ಬೇಕಾದ್ರೆ ಈ ಕಾರ್ಯಗಳ ಮೇಲೆ ನಂಬಿಕೆ ಇಡಬೇಕು. ನೀ ನಂಬಿಕೆ ಇಡುವಾಗ ಈ ಕಾರ್ಯಗಳು ನಡೆಯುವಂತೆ ಆ ಕಾರ್ಯಗಳಿಗಾಗಿ ದೇವರ ಮಹಿಮೆ ಪ್ರಕಟ ಆಗುತ್ತೆ. ದೇವರ ಮಹಿಮೆ ಪ್ರಕಟ ಆಗುತ್ತೆ. ಆ ಮಹಿಮೆನೇ ಬೇರೆ ಯಾರು ಅಲ್ಲ, ಯೇಸು. ಆ ಮಹಿಮೆ ಬೇರೆ ಯಾರು ಅಲ್ಲ, ಯೇಸು. ಆ ಮಹಿಮೆ ಲಾಜರನ ಮುಂದಗಡೆ, ಸತ್ತು ಹೋಗಿರೋನ ಮುಂದಗಡೆ, ಆ ವಿಷಯದ ಮುಂದಗಡೆ, ಆ ಕುಟುಂಬದ ಮುಂದಗಡೆ ಬಂದು ಮಹಿಮೆ ನಿಂತ್ಕೊಂಡಿದೆ.
ಮಹಿಮೆ ಕೆಲಸ ಮಾಡ್ಬೇಕಾ? ಆ ಮಹಿಮೆಯ ಕಾರ್ಯ ನೋಡ್ಬೇಕಾ? ಮಾರ್ತಾ ಮರಿಯಳೆ, ನೀವು ನಂಬಬೇಕು. ನೀವು ನಂಬಬೇಕು. ನೀವು ನಂಬಿದ್ರೆ ಮಹಿಮೆ ಕಾಣ್ತೀರಾ. ಇದು ಶತ್ರು ಗೊತ್ತು, ದೇವರು ಗೊತ್ತು, ನಿನಗೆ ಗೊತ್ತಾಗ್ತಾ ಇಲ್ಲ. ನಂಬಿಕೆ ಬಿಡಬೇಡ, ನಂಬಿಕೆ ಬಿಡಬೇಡ, ನಂಬಿಕೆ ಕಳ್ಕೋಬೇಡ, ನಂಬಿಕೆ ಕಳ್ಕೋಬೇಡ. ನಂಬಿಕೆಯಲ್ಲಿ ಇವತ್ತು ಎದ್ದೇಳು. ಇವತ್ತು ನೀನು ನಂಬಿಕೆ ಕೊಂಬೆ ಎದ್ದೇಳ್ಬೇಡಲೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ದೇವರು ಕೆಲ ಕಾರ್ಯಗಳನ್ನ ಪ್ರಾರಂಭಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಎಲ್ಲ ನಿಂತೋಗಿರೋದ್ನೆಲ್ಲ ಮತ್ತೆ ದೇವರು ನೀನು ನಂಬಿದ್ರೆ ಆರಂಭ ಮಾಡ್ಲಿಕ್ಕಾಗಿ ದೇವರು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧನಾಗಿರೋ ದೇವರೇ, ನಂಬಿಕೆಯಲ್ಲಿ ನಾನು ಬಿದ್ದೋದೆ, ನಂಬಿಕೆ ನಾನು ಕಳ್ಕೊಂಡ್ಬಿಟ್ಟೆ. ನಡೆಯಲ್ಲ ಈ ಕಾರ್ಯ ಇಷ್ಟೇ ಅನ್ಕೊಂಡ್ಬಿಟ್ಟೆ. ಇಲ್ಲಪ್ಪ, ನಿಮ್ಮಿಂದ ಆಗತ್ತೆ, ನನ್ನ ಕೈಲಿ ಆಗಲ್ಲ, ಬಟ್ ಆದರೆ ನಿಮ್ಮ ಕೈಯಿಂದ ಆಗುತ್ತೆ ದೇವರೇ, ನಿಮ್ಮಿಂದ ಆಗುತ್ತೆ ದೇವರೇ. ನಾನು ಸ್ವಲ್ಪ ನಂಬಿಕೆಯಲ್ಲಿ ವೀಕು, ಆದರೆ ದೇವರೇ ನನ್ನ ನಂಬಿಕೆಯನ್ನು ಬಲಪಡಿಸು, ನನ್ನ ನಂಬಿಕೆಯನ್ನು ಬಲಪಡಿಸು. ಈ ದಿನಗಳಲ್ಲಿ ನಂಬಿಕೆಯಲ್ಲಿ ಬಲಗೊಳ್ಳುವಂತೆ ಕೃಪೆ ಮಾಡ್ರಿ. ನಂಬಿಕೆಯಲ್ಲಿ ಕೆಲವು ಕಾರ್ಯಗಳ ಮೇಲೆ ನಿಮ್ಮ ಮಹಿಮೆಯನ್ನು ನೋಡುವಂತೆ ಕಾರ್ಯ ಮಾಡ್ರಿ. ಅದಕ್ಕಾಗಿ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ನಡೆಸ್ರಿ ಅಪ್ಪ, ನನ್ನ ಕ್ಷಮಿಸು ದೇವರೇ. ನಂಬಿಕೆಯಲ್ಲಿ ಬಿದ್ದು ಎಷ್ಟೋ ವರ್ಷಗಳಾಗೋಯ್ತು. ನಂಬಿಕೆಯಲ್ಲಿ ಬಿದ್ದೋಗಿ ಅನೇಕ ವರ್ಷಗಳ, ತಿಂಗಳುಗಳು, ವಾರಗಳಾಗೋಯ್ತು. ಯಾರ್ಯಾರೋ ಹೇಳಿದ್ರು ನಂಬು ಯೇಸು, ಏನ್ ಯೇಸು ಅಂತ ಕೊಡಗ ನಾನು ನಿಮ್ಮನ್ನ ಅಸಡ್ಡೆ ಮಾಡಿಬಿಟ್ಟೆ. ಏನ್ ಕಾರ್ಯನೋ ಅಂತ ಅಸಡ್ಡೆ ಮಾಡ್ಬಿಟ್ಟೆ. ಅಯ್ಯೋ ಏನ್ ನಡೆಯುತ್ತೋ ಅಂತ ಅಸಡ್ಡೆ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ರಿ. ಇಲ್ಲ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಅಂತ ವಾಕ್ಯ ಹೇಳುತ್ತಲ್ಲ. ಆ ನಂಬಿಕೆ, ಬದುಕುವಂತ ನಂಬಿಕೆ, ಎದ್ದೇಳುವಂತ ನಂಬಿಕೆ, ಆಗದಿರೋದನ್ನ ಆಗುವಾಗೆ ಮಾಡುವಂತ ನಂಬಿಕೆ, ಮಹಿಮೆ ಕಾಣುವ ಹಾಗೆ ಮಾಡುವ ನಂಬಿಕೆ ನನ್ನ ಒಳಗಡೆ ಇಳಿದು ಬರ್ಲಪ್ಪ, ನನ್ನ ಒಳಗಡೆ ಪ್ರವೇಶ ಮಾಡ್ಲಪ್ಪ. ನನ್ನನ್ನು ಹತ್ತಿ ಇಡೀ ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬ, ನನ್ನ ಮಕ್ಕಳನ್ನ, ಸಭೆನ, ಸೇವೆನ, ತಲೆಮಾರುಗಳನ್ನ ಇಡೀ ಆ ನಂಬಿಕೆ ಹಾಗೆ ಮಾಡಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆ. ಆಮೇನ್. ಈ ಎರಡನೇ ಸೆಕ್ಷನ್